ನಮಗೆಲ್ಲ ಯಾವಾಗಾದರೂ ಅನಿಸಿರುತ್ತೆ ಅಲ್ವಾ, ನಾವೆಲ್ಲ ಎಷ್ಟು ಒಳ್ಳೆಯವರು, ಆದರೂ ಯಾಕೆ ನಾವು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ. ನಾವು ಎಷ್ಟೊಂದೆಲ್ಲ ಅಂದ್ಕೊತೀವಿ, ಆದರೂ ಆ ಭಗವಂತ ನಮ್ಮ ಕಡೆ ನೋಡಿ ಅವ್ಯಾವನ್ನೂ ಈಡೇರಿಸ್ತಾನೇ ಇಲ್ಲ ಅಂತ ಅನಿಸಿರುತ್ತೆ ಅಲ್ವಾ. ಖಂಡಿತ ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಅನಿಸಿರುತ್ತೆ. ಅದೇ ಥರ ನನಗೂ ಅನಿಸ್ದಾಗ ನನಗೆ ಈ ಕತೆ ಈ ಒಂದು ವಿಡಿಯೋ ಮೂಲಕ ಸಿಕ್ತು. ಸೊ ಈ ಕಥೆನ ಇವತ್ತು ನಿಮ್ಮ ಜೊತೆ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಆ ಕತೆ ಏನಂತ ಅಂದರೆ, ಒಬ್ಬ ಒಳ್ಳೆ ರಾಜನ ಕತೆ. ಎಲ್ಲರೂ ನಮ್ಮ ಥರನೇ ಅವನು ಅಂದ್ಕೊಂಡಿರ್ತಾನೆ, ನಾನು ತುಂಬ ಒಳ್ಳೆ ರಾಜ ಅಂತ. ಖಂಡಿತ ಅವನು ಒಳ್ಳೆ ರಾಜ ಆಗಿರ್ತಾನೆ. ಒಂದು ರಾಜ್ಯದಲ್ಲಿ ತುಂಬ ಒಳ್ಳೆಯ ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸೋ ಒಬ್ಬ ರಾಜ ಇರ್ತಾನೆ. ಒಂದಿನ ಅಂಥ ರಾಜನಿಗೆ ಒಂದು ಕಷ್ಟ ಎದುರಾಗುತ್ತೆ. ಏನು ಕಷ್ಟ ಅಂತ ಅಂದರೆ, ತುಂಬ ಬಲಶಾಲಿಯಾದ ಒಬ್ಬ ರಾಜ ಅವನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಆ ಯುದ್ಧ ಮಾಡೋದಕ್ಕೆ ಬಂದಾಗ ಈ ರಾಜ ಏನು ಸುಮ್ಮನೆ ಕೂರಲ್ಲ, ತನ್ನ ಪ್ರಯತ್ನ ತಾನು ಮಾಡ್ತಾನೆ. ಆ ಯುದ್ಧದಲ್ಲಿ ಹೋರಾಡೋಕ್ಕೆ ತಯಾರಿ ಮಾಡ್ತಾನೆ. ಕೊನೆಯದಾಗಿ ಹೋರಾಡೋದಕ್ಕೂ ಹೋಗ್ತಾನೆ. ಯುದ್ಧದ ಮಧ್ಯದಲ್ಲಿ ಅವನಿಗನ್ಸುತ್ತೆ ನಾನು ಸೋಲ್ತೀನಿ ಅನ್ನೋ ಭಯ ಅವನಿಗೆ ಶುರುವಾಗುತ್ತೆ. ಏಕೆ ಅಂದರೆ ಅವನ ಸೈನ್ಯ ಎಲ್ಲ ಕಳ್ಕೊಂಡಿರ್ತಾನೆ, ಇನ್ನು ಸ್ವಲ್ಪ ಸೈನ್ಯ ಉಳಿದಿರುತ್ತೆ. ನನ್ನಿಂದಾಗಿ ಇಷ್ಟೊಂದು ಸೈನ್ಯದಲ್ಲಿರೋರೆಲ್ಲ ಸತ್ತೋದ್ರಲ್ಲ ಅನ್ನೋ ಕೊರಗಿನ ಜೊತೆ ನನ್ನ ಪ್ರಜೆಗಳನ್ನ ಇಂಥ ಒಬ್ಬ ಕೆಟ್ಟ ರಾಜ್ಯನಿಗೆ ಬಿಟ್ಕೊಟ್ಬಿಟ್ರೆ ಅವ್ರ ಗತಿಯೆಲ್ಲ ಏನು ಅನ್ನೋ ಚಿಂತೆನೂ ಕೂಡ ಅವನಿಗೆ ಕಾಡ್ತಿರುತ್ತೆ. ಸೊ ಅವನು ಯೋಚನೆ ಮಾಡಿ, ನಾನಿವಾಗ ಈ ಯುದ್ಧದಿಂದ ಹೊರಟೋಗ್ಬಿಟ್ಟು ದೊಡ್ಡ ಸೈನ್ಯ ಕಟ್ಟಿ ಮತ್ತೆ ಬಂದ್ಬಿಟ್ಟು ಈ ರಾಜನ ಮೇಲೆ ಯುದ್ಧ ಮಾಡಿ ನನ್ನೆಲ್ಲ ಪ್ರಜೆಗಳನ್ನ ಬಿಡಿಸ್ಕೊಳ್ಳೋಣ ಅನ್ನೋ ಒಂದು ಯೋಚನೆಯಿಂದ ಯುದ್ಧದಿಂದ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಾನೆ. ಸೊ ಅವನು ಯುದ್ಧದಿಂದ ಓಡೋಗ್ತಾನೆ. ಅದನ್ನು ಗಮನಿಸಿದ ಅಪೋಸಿಟ್ ರಾಜ ಹೇಳ್ತಾನೆ, ಅವನ್ನ ಹಿಡ್ಕೊಂಬನ್ರಿ ಅಂತ. ಸೊ ಸೈನಿಕರು ಅವನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಹೀಗೆ ಅವನು ಹೋಗ್ಬೇಕಾದ್ರೆ ಒಂದು ಗುಹೆ ಒಳಗೆ ಹೋಗಿ ಸೇರ್ಕೊಬಿಡ್ತಾನೆ. ಈ ಸೈನಿಕರಿಂದ ತಪ್ಪಿಸ್ಕೊಳ್ಳೋಕೆ ಅಲ್ಲೋಗಿ ಬಚ್ಚಿಟ್ಕೊತಾನೆ. ಆ ಗುಹೆ ಒಳಗೆ ಒಂದು ಶಿವಲಿಂಗ ಇರುತ್ತೆ. ಆ ಶಿವಲಿಂಗನ ನೋಡಿಬಿಟ್ಟು ಇವನಿಗೆ ಕೋಪ, ಸಿಟ್ಟು ಎಲ್ಲ ಜಾಸ್ತಿ ಆಗಿಬಿಟ್ಟು ಕೇಳ್ತಾನೆ, ನಾನು ಎಷ್ಟು ತುಂಬ ಒಳ್ಳೆಯ ರಾಜ ಅಲ್ವಾ, ಆದರೂ ಯಾಕೆ ನನಗೆ ಹಿಂಗೆಲ್ಲ ಮಾಡಿದೆ ನೀನು, ನಿಂಗೆ ಸ್ವಲ್ಪನೂ ಕರುಣೆ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಬೈತಾ ಇರಬೇಕಾದ್ರೆ, ಸರಿ ಆಗಿದ್ದಾಯಿತು, ಈಗಾದರೂ ನನ್ನ ಕಾಪಾಡಿ ಸೈನಿಕರಿಂದ, ಈ ರಾಜನಿಂದ. ಮುಂದೊಂದು ದಿವಸ ನಾನು ಹೆಂಗಾದರೂ ಸೈನ್ಯ ಕಟ್ಟಿ ಬಂದು ನನ್ನ ಪ್ರಜೆಗಳನ್ನ ಬಿಡಿಸ್ಕೊತೀನಿ, ಸದ್ಯಕ್ಕೆ ನನ್ನ ಕಾಪಾಡು, ಇಲ್ಲೇನಾದರೂ ಈ ಬಾಗಿಲಿಗೆ ಒಂದು ಗೋಡೆ ಕಟ್ಬಿಡು, ಅವ್ರಿಗೆ ನನ್ನ ಕಾಣ್ದಿಲ್ದಂಗೆ ಮಾಡಿಬಿಡು, ಏನೋ ಒಂದು ರೀತಿ ಮಾಡಿಬಿಟ್ಟು ನನ್ನ ಕಾಪಾಡು ಅಂತ ಕೇಳ್ತಾನೆ. ಸೊ ಆ ಥರ ಅವ್ನು ಕೇಳ್ತಾ ಇರಬೇಕಾದ್ರೆ ಆಚೆಗಡೆಯಿಂದ ಸೌಂಡ್ ಕೇಳಿಸುತ್ತೆ. ಸೊ ಅವನು ಹೆದ್ರುಕೊಂಡು ಆ ಶಿವಲಿಂಗದಿಂದ ಬಚ್ಚಿಟ್ಕೊಂಡಾದಮೇಲೆ ಆ ಬಾಗಿಲ ಹತ್ರಕ್ಕೆ ಸೈನಿಕರು ಬರ್ತಾರೆ. ಆ ಸೈನಿಕರು ಒಳಗಡೆ ಬರೋಕ್ಕೆ ಒಬ್ಬ ಮುಂದೆ ಬಂದಾಗ ಹಿಂದಗಡೆ ಇದ್ದ ಒಬ್ಬನು ತಡಿತಾನೆ, ಇರು ಏನು ಹೋಗ್ಬೇಡ ಅಂತಾನೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ಇಲ್ಲಿ ಯಾರೂ ಇಲ್ಲ, ಬಾ ಹೋಗೋಣ ವಾಪಸ್ಸು ಅಂತಾನೆ. ಅದೇ ಕೇಳ್ತಿದ್ಯಾ ಅಂತ ಇನ್ನೊಬ್ಬ ಸೈನಿಕ ಕೇಳಿದಾಗ ಹೇಳ್ತಾನೆ, ನೋಡು ಈ ಬಾಗಿಲಲ್ಲಿ ಜೇಡರ ಬಲೆ ಇದೆ, ಈ ಜೇಡ್ರ ಬಲೆ ಇದೆ ಅಂತ ಅಂದರೆ ಇದರೊಳಗೆ ಯಾರೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಈ ಯಾರಾದರೂ ಹೋಗಿದ್ರೆ ಈ ಜೇಡ್ರ ಬಲೆ ಕಿತ್ತೋಗಿರ್ಬೇಕಾಗಿತ್ತು ತಾನೆ, ಸೊ ಕಿತ್ತೋಗಿಲ್ಲ, ಸೊ ಇಲ್ಲಿಗೆ ಯಾರೂ ಹೋಗಿಲ್ಲ, ನಡಿ ವಾಪಸ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಸೊ ರಾಜನಿಗೆ ಖುಷಿಯಾಗುತ್ತೆ. ಆದರೆ ರಾಜ ಇಲ್ಲೇನು ಮಾಡ್ದ ಅಂತಂದರೆ, ಹಿಂಗೇ ಮಾಡು, ನನಗಿದು ಬೇಕು, ನೀನು ಹಿಂಗೇ ಮಾಡು ಅಂತ ದೇವರಿಗೆ ಹೇಳ್ದ. ಅಂದರೆ ಈ ರೀತಿಯಾಗೇ ಮಾಡು ಅಂತ. ಅದೇ ಥರ ಅಲ್ವ ನಾವು ಮಾಡೋದು, ನಮಗೇನಾದರೂ ಒಂದು ಬೇಕಾಗಿದ್ರೆ ಇದೇ ರೀತಿ ಮಾಡು, ನಮ್ಗೆ ಇದೇ ರೀತಿಯಾಗಿ ಕೊಡು ಅಂತ ಬೇಡ್ತಾ ಇರ್ತೀವಿ. ಆದರೆ ಭಗವಂತನ ಸ್ವಾತಂತ್ರ್ಯನೇ ಕೊಡಲ್ಲ. ನಮಗೇನು ಬೇಕೋ, ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ಭಗವಂತ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಮೂಲಕವಾಗಿ ನಮಗೆ ತಲುಪಿಸ್ತಾನೆ ಅಲ್ವಾ. ಆದರೆ ನಾವು ಹಂಗೆ ಯೋಚನೆ ಮಾಡಲ್ಲ. ಆ ಟೈಮಿಗೆ ನಮಗೆ ಇದು ಬೇಕಾಗಿರುತ್ತಷ್ಟೇ ಅಂತ ಹೇಳ್ಬಿಟ್ಟು ಅದನ್ನು ನಾವೇ ಇದೇ ರೀತಿಯಾಗಿ ಕೊಡು ಅಂತ ಬೇಡ್ತೀವಿ. ಅದು ನನಗೆ ಯಾಕೋ ಅದು ಸರಿಯಲ್ಲ ಅಂತ ಅನ್ನಿಸ್ತು. ಸೊ ಈ ಕತೆ ಕೇಳಿದ ಮೇಲೆ, ಸೊ ನಾವು ಒಳ್ಳೆಯವರಾಗಿರಬಹುದು, ಕಾಪಾಡೋದಾದರೆ ಭಗವಂತ ಖಂಡಿತ ಕಾಪಾಡ್ತಾನೆ ಅನ್ನೋದು ನನಗೆ ಈ ಕಥೆಯಿಂದ ಗೊತ್ತಾಯಿತು. ಸೊ ಈ ಕಥೆನ ನಿಮಗೆ ಶೇರ್ ಮಾಡಬೇಕು ಅಂತ ಅನಿಸಿ ಶೇರ್ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂದರೆ ಶೇರ್ ಮಾಡಿ. ನೀವು ನನ್ನ ಜೊತೆ ಇರ್ತೀರ ಅನ್ನೋ ಭರವಸೆ ಕೊಡೋದಾದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.